ಎಲ್ಲರಿಗೂ ನಮಸ್ಕಾರ. ಇವತ್ತಿನ ದಿವಸ ಗೋಧಿ ಹಿಟ್ಟಿನೊಳಗೆ ಉಬ್ಬಿದಂಥ ಪೂರಿ ಹೆಂಗೆ ಮಾಡೋದು ತೋರಿಸ್ಕೊಡ್ತೀನಿ ಬರ್ರಿ. ಆರೋಗ್ಯಕರವಾದ ಗೋಧಿ ಹಿಟ್ಟಿನಿಂದ ಮಾಡ್ತೀನಿ, ಮೈದಾದಿಂದ ಮಾಡೋಂಗಿಲ್ಲ. 2 ಬೌಲ್ ಗೋಧಿ ಹಿಟ್ಟು ತೊಗೊಂಡೇನಿ. ಚಿಟಿಕೆ ಉಪ್ಪು ಹಾಕೋಣ, ಅದಕ್ಕೆ ಚೆಂದಾಗಿ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಳೋಣ. ಎಂಥದ್ದು ಇಲ್ಲ, ಹಿಟ್ಟು ಉಪ್ಪು ಸ್ವಲ್ಪ ನೀರು ಹಾಕ್ಕೊಂಡು ಚೆಂದಾಗಿ ಕಲಿಸ್ಕೊಳೋಣ. ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೊಳೋಣ. ಸ್ವಲ್ಪ ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಗಟ್ಟಿ ಇರಲಿ. ಅದನ್ನೇನು ನೆನೆಯಾಕಿಡಬೇಕು ಅಂತ ಏನಿಲ್ಲ. ಎಣ್ಣೆ ಕಾದ ನಂತರ ಉಳ್ಳಿ ಮಾಡಿ ಪೂರಿ ಲಟ್ಟಿಸ್ಕೊಳೋಣ. ಪೂರಿ ಅಂದರೆ ಯಾರಿಗೂ ಇಷ್ಟ ಇಲ್ಲ, ಸಣ್ಣವ್ರಿಗೂ ಇಷ್ಟ, ದೊಡ್ಡವ್ರಿಗೂ ಇಷ್ಟ. ನೋಡಿರಿ, ಈ ಹಿಟ್ಟು ಸ್ವಲ್ಪ ಕೈಗೆ ಎಣ್ಣೆ ಹಚ್ಚಿ ಚೆಂದ ಮಿದ್ದುಕೊಂಡು ಉಳ್ಳಿ ಹರ್ಕೊಳ್ಳೋಣ. ದೊಡ್ಡ ಬೇಕಾ ಸಣ್ಣ ಬೇಕಾ ನೋಡಿಕೊಂಡು ಉಳ್ಳಿ ಹರ್ಕೋಬೇಕು. ಈ ಸೀಟಿಗೆ ಒಂದು ಸ್ವಲ್ಪ ಹೋಳಿಗೆ ಹಾಳಿದು ಸ್ವಲ್ಪ ಎಣ್ಣೆ ಸವರಿಸ್ಕೊಂಬಿಡೋಣ. ಆಯಿಲ್ ಸ್ಪ್ರೆಡ್ ಮಾಡ್ಕೊಂಬಿಟ್ರೆ ಸಾಕು. ಇದ್ರ ಮೇಲೆ ಲಟ್ಟಿಸೋಣ. ಹಿಟ್ಟು ಹಚ್ಚಂಗಿಲ್ಲ ನಾನೀಗ ಉಳ್ಳಿಗೆ. ಇದೇ ಎಣ್ಣೆ ಸ್ವಲ್ಪ ಎಣ್ಣೆ ಅಲ್ಲೇ ಹತ್ತತಿ ಉಳ್ಳಿಗೆ ಲಟ್ಟಿಸ್ಬಿಡೋಣ. ಒಂದು 4-5 ಲಟ್ಟಿಸ್ಕೊಂಡಿಟ್ಟಿಟ್ಟು ಕರಿಯೋಣಂತ. ಇದರ ಜೊತೆ ಪನ್ನೀರ್ ಗ್ರೇವಿ ಮಾಡಿರಿ, ಅಥವಾ ಕಾಬೂಲ್ ಕಡ್ಲಿ ಗ್ರೇವಿ ಮಾಡಿರಿ, ಚೆನ್ನ ಮಸಾಲ ಯಾವುದು ಮಾಡ್ರೂ ಸೂಪರ್ ಕಾಂಬಿನೇಷನ್ ಇದು. ಆಲೂ ಸಾಗು ಮಾಡಿರಿ, ಯಾವುದಾದ್ರೂ ಹೊಂತತಿ ನೋಡ್ರಿ. ಈಗ ಒಂದು 4-5 ಪೂರಿನ ಲಟ್ಟಿಸ್ಕೊಂಬಿಡೋಣ ನಾವು. ಲಟ್ಟಿಸ್ಕೊಂಡು ಈಗ ಆಲ್ರೆಡಿ ಎಣ್ಣೆ ಕಾದೈತಿ, ಕರಿಯೋದನ್ನು ತೋರಿಸ್ತೀನಿ. ಉಬ್ಬಿದ ಪೂರಿ ಹೆಂಗೆ ಮಾಡಬೇಕು ಅನ್ನೋದನ್ನು ಇದ್ರಾಗ ತೋರಿಸ್ಕೊಟ್ಟೇನಿ. ಏನಿಲ್ಲ, ಗೋಧಿ ಹಿಟ್ಟು ಸ್ವಲ್ಪ ಉಪ್ಪು ಹಾಕಿ ನೀರು ಹಾಕಿ ಕಲಿಸ್ಕೊಂಡು ಇದನ್ನು ಲಟ್ಟಿಸಿ ಕರೆದು ಬಿಟ್ರೆ ಮುಗೀತು. ಮೈದಾ ಹಿಟ್ಟು ಬೇಡ. ನೋಡಿರಿ, ಆಲ್ರೆಡಿ ಲಟ್ಟಿಸ್ಕೊಂಡಿದ್ದಾತು. ಇನ್ನು ಕರೆದು ತೋರಿಸ್ತೀನಿ. ಎಷ್ಟು ಚೆಂದ ಉಬ್ಬಿ ಬಂದವು, ಮತ್ತು ಕಲರ್ ನೋಡಿರಿ ಸೂಪರಾಗಿ ಬಂದವು. ನೀವು ಗೋಧಿ ಹಿಟ್ಟಿನಿಂದ ಪೂರಿ ಮಾಡ್ಕೊಂಡು ತಿನ್ನಿರಿ. ಒಂದು ಸಲ ಟ್ರೈ ಮಾಡಿರಿ. ಪದೇ ಪದೇ ಹಾಗೆ ಮಾಡ್ಕೊತೀರಿ, ಅಷ್ಟು ಟೇಸ್ಟಿಯಾಗಿನೂ ಬರ್ತಾವೆ. ಯಾರೆಲ್ಲ ವಿಡಿಯೋ ನೋಡ್ತೀರಿ, ಇಷ್ಟ ಆದ್ರೆ ಒಂದು ಲೈಕ್ ಕೊಡಿರಿ. ಹೊಸಬ್ರು ಯಾರಾದರೂ ಚಾನಲ್ಗೆ ವಿಸಿಟ್ ಕೊಟ್ಟಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಅಂತ ರಿಕ್ವೆಸ್ಟ್ ಮಾಡ್ಕೋತೀನಿ. ನೋಡಿರಿ, ಹಾಕಿದ ತಕ್ಷಣ ಹೆಂಗೆ ಉಬ್ಬುತ್ತಾವೆ ಪೂರಿ. ಎಣ್ಣೆ ಕಾದಿರಬೇಕು. ಇವು ಗಿಂಡಿ ಎಲ್ಲ ಚೆಂದ ಬೇಯಬೇಕು. 2 ಸೈಡು ಚಲೋತ್ನಾಗ ಬೇಯಿಸ್ಕೊಂಡು ತೆಗಿಬೇಕು. ಮಾಡಿದಷ್ಟು ಪೂರಿನೂ ಉಬ್ಬಿ ಬಂದಾವೆ ನೋಡಿರಿ, ಅಷ್ಟು ಚೆನ್ನಾಗಿ ಬಂದಾವೆ. ನೀವು ಒಂದು ಸಲ ಟ್ರೈ ಮಾಡ್ತೀರಿ ಅನ್ಕೋತೀನಿ. ಸಾಧ್ಯದಷ್ಟು ಕಬ್ಬಿಣದ ಬಾಳ್ಗೆ, ಫ್ಯಾನು, ಹಂಚು ಯೂಸ್ ಮಾಡಿರಿ. ನಾನ್ ಸ್ಟಿಕ್ ಯೂಸ್ ಮಾಡಬೇಡ್ರಿ. ಅದು ಬಿಡ್ತಾ ಹೋಗ್ತತಿ ಬರ್ತಾ. ನಮ್ಮ ಮನೆಯೊಳಗಂತೂ ಕಬ್ಬಿಣ ಬಾಳ್ಗೆಗಳು ಅದಾವು, ಫ್ಯಾನು ಕಬ್ಬಿಣದ್ದು, ದೋಸೆ ಹಂಚು, ರೊಟ್ಟಿ ಹಂಚು ಎಲ್ಲ ಕಬ್ಬಿಣದ್ದು ಇದಾವೆ. ನೀವು ಹಾಗೆ ಮಾಡಿರಿ, ಕಬ್ಬಿಣನ ಯೂಸ್ ಮಾಡಿರಿ. ಆದರೆ ನಾನ್ ಸ್ಟಿಕ್ ಬೇಡ. ನೋಡಿರಿ, ಏನು ಚೆಂದ ಬಂದಾವೆ ಪೂರಿ, ಸೂಪರಾಗಿ ಬಂದಾವೆ. ನೀವು ಒಂದು ಸಲ ಟ್ರೈ ಮಾಡ್ತೀರಿ ಅನ್ಕೋತೀನಿ. ಇಲ್ಲಿಗೆ ವಿಡಿಯೋ ಮುಗಿಸ್ತೀನಿ. ಮತ್ತೊಂದು ರೆಸಿಪಿಯೊಂದಿಗೆ ಸಿಗ್ತೀನಿ. ನಮಸ್ಕಾರ.